ನಾಳೆ ಬೆಳಿಗ್ಗೆ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿರುವ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ಬೆಳಗ್ಗೆ 6:30 ಗಂಟೆಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮತ್ತು ಯಾರು ಇಲ್ಲಿವರೆಗೆ ದೀಕ್ಷೆಯನ್ನು ಪಡೆದಿಲ್ಲ ಅವರಿಗೆ ದೀಕ್ಷೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ ನಡೀತಾ ಇದೆ. ಈ ಕಾರ್ಯಕ್ರಮದ ನೇತೃತ್ವವನ್ನು ಪೂಜ್ಯ ಶ್ರೀ ಇಲ್ಕಲಿನ ಮಹಾಂತ ಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಇವತ್ತು ತಾಯಂದಿರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ನಾಳೆ ಬೆಳಗ್ಗೆ ಎಲ್ಲ ವ್ಯವಸ್ಥೆಯನ್ನ ಇಷ್ಟಲಿಂಗ ಪೂಜೆ ಮಾಡತಕ್ಕಂಥ ಎಲ್ಲ ಪರಿಕರಗಳನ್ನು ನಿಮಗೆ ಕೊಡಲ, ಲಿಂಗ, ವಿಭೂತಿ, ಪ್ಲೇಟು, ಗ್ಲಾಸು, ನೀರು, ಪತ್ರಿ, ಹೂವು ಎಲ್ಲವನ್ನ ನಮ್ಮ ಬಸವ ಜಯಂತಿ ಉತ್ಸವ ಸಮಿತಿಯಿಂದ ಕೊಡಲಾಗುತ್ತದೆ. ದಯವಿಟ್ಟು ಬೆಳಗ್ಗೆ ಸರಿಯಾಗಿ 6:30 ಗಂಟೆಗೆ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಬೇಕಾಗಿ ತಮ್ಮೆಲ್ಲ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮತ್ತು ಪೂಜೆ ಮುಗಿದ ಮೇಲೆ ನಮ್ಮ ಬಸವ ಜಯಂತಿ ಉತ್ಸವ ಸಮಿತಿಯಲ್ಲಿ ಸಮಾಜಕ್ಕಾಗಿ ಯಾರು ಅನುಪವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿರ್ತಕ್ಕಂಥವರಿಗೆ ನಾಳೆ ಸತ್ಕಾರ ನಡೀತಾ ಇದೆ. ನಾಳೆದು ಕೂಡ ಸತ್ಕಾರವನ್ನು ಮಾಡ್ತಾ ಇದ್ದೇವೆ. ನಾಳಿನ ದಿವಸ ಇಷ್ಟಲಿಂಗ ಪೂಜೆ ನಂತರ ಏನಪ್ಪ ಅಂದರೆ ಸಿದ್ದರಾಮಪ್ಪ ದುಲಂಗೆ ಇಡೀ ವಯಸ್ಸಿನಲ್ಲಿ ಕೂಡ ತಮ್ಮ ಪೆನ್ಷನ್ನಲ್ಲಿ ಬಡ ಮಕ್ಕಳಿಗೆ, ವಿಧೇಯರಿಗೆ ಏನಪ್ಪ ಅಂದರೆ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ವಚನ ಸಾಹಿತ್ಯಕ್ಕಾಗಿ ಅಪಾರವಾಗಿರ್ತಕ್ಕಂಥ ಸೇವೆ ಮಾಡತಕ್ಕಂಥವ್ರಿಗೆ ಬಸವ ಸೇವಾ ಪ್ರಶಸ್ತಿಯನ್ನು ನಾಳೆ ಬೆಳಿಗ್ಗೆ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮದಲ್ಲಿ ಅವರನ್ನು ಪ್ರಶಸ್ತಿಯನ್ನು ವಿತರಿಸಲಾಗ್ತದೆ. ಇನ್ನೋರ್ವ ಕಲಬುರಗಿ ನಗರದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಆರೋಗ್ಯದ ಸೇವೆಯನ್ನು ಮಾಡ್ತಕ್ಕಂಥವರು ಉಮೇಶ್ ಶೆಟ್ಟಿ ಎಲ್ಲರಿಗೆ ಚಿರಪರಿಚಿತರು. ಅವರು ದಿನನಿತ್ಯ 20 ಆರೋಗ್ಯದಿಂದ ಯಾರು ಬಳಲ್ತಾ ಇದ್ದಾರೆ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಉಚಿತವಾಗಿ ಸೇವೆಯನ್ನು ಮಾಡ್ತಕ್ಕಂಥ ಸಹೋದರರಾಗಿರ್ತಕ್ಕಂಥ ಉಮೇಶ್ ಶೆಟ್ಟಿ ಅವರಿಗೆ ಕೂಡ ನಾಳೆ ಬಸವ ಸೇವಾ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ. ನಂತರ ಏನಪ್ಪ ಅಂದರೆ ಬೆಳಿಗ್ಗೆ 9 ಗಂಟೆಯಿಂದ ನಗರದಾದ್ಯಂತ ಕಾರ್ ರ್ಯಾಲಿ ಆಗ್ತಾ ಇದೆ. ಸುಮಾರು 500-600 ಸಾವಿರಾರು ಕಾರುಗಳ ರ್ಯಾಲಿಯನ್ನು ನಗರದಾದ್ಯಂತ ಆಗ್ತಾ ಇದೆ. ಸಾಯಂಕಾಲ ಬಹಳ ವಿಶೇಷವಾಗಿ ಶರಣಬಸವೇಶ್ವರ ದೇವಸ್ಥಾನದಿಂದ ತಾಯಂದ್ರೆ ಹೆಣ್ಣು ಮಕ್ಕಳು ಏನಪ್ಪ ಅಂದರೆ ಟೂ ವೀಲರ್ ಬೈಕ್ ಏನಪ್ಪ ಅಂದರೆ ಸ್ಕೂಟರ್ಗಳನ್ನು ತೆಗೆದುಕೊಂಡು ನಗರದಾದ್ಯಂತ ಭಾಳ ಅಲಂಕಾರವಾಗಿರ್ತಕ್ಕಂಥ ಪೇಟ ಧರಿಸಿ ಹೆಣ್ಣು ಮಕ್ಕಳು ಏನಪ್ಪ ಅಂದರೆ ನಾಳೆ ಸಾಯಂಕಾಲ ಏನಪ್ಪ ಆಗ್ತಾ ಇದೆ. ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಒಂದು ಬದಲಾವಣೆ ಅಂತಂದರೆ ಬಸವ ಜಯಂತಿ 20ನೇ ತಾರೀಕು ಬೆಳಿಗ್ಗೆ ಈಗಾಗಲೇ ಏನು ಪ್ರಕಟಣೆ ಮಾಡಿರ್ತಕ್ಕಂಥ ಪ್ರಶಸ್ತಿಯನ್ನು ಬಸವ ಜಯಂತಿ ಎಂದು ಅವರನ್ನು ಪ್ರಶಸ್ತಿಯನ್ನು ವಿತರಿಸಲಾಗ್ತಾ ಇದೆ.